ಕಾಂಟ್ರವರ್ಸಿ ಮಾತುಗಳು ಅವ್ರನ್ನ ಇವ್ರನ್ನ ಹೀಯಾಳಿಸ್ಕೊಂಡು ಬೆಳೆದ್ರೆ ಅಪ್ಪನ್ ಕುಡ್ದಂಗ್ ಬೆಳಿಬೇಕು, ಕಂಡೋನ್ ಕುಡ್ದಂಗ್ ಬೆಳೆಯೋದಲ್ಲ. ಇನ್ನೊಬ್ರ ಹೆಸರು ಹೇಳ್ಕೊಂಡು ಇನ್ನೊಬ್ರನ್ನ ಟೀಕೆ ಮಾಡ್ಕೊಂಡು ಬೆಳೆಯೋನು. ನಮಸ್ಕಾರ. ಇವತ್ತು ಮೀಡಿಯಾದವ್ರನ್ನೆಲ್ಲ ಕರೆಸಿ ವಿಡಿಯೋ ಹಾಕ್ಸ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ದೊಡ್ಡ ಸಪ್ಲಮ್ಮನ್ ಜಾತ್ರೆ, ತೊರ್ನಳ್ಳಿ ಜಾತ್ರೆ ಏನು ನಡೀತೈತೆ ಅದು 8ರಿಂದ ನಡೀತೈತೆ ಅಂತ ನಾನು ವಿಡಿಯೋ ಹಾಕಿದ್ದೆ. ಕೆಲವರು ಪುಣ್ಯಾತಮರು ಒಂದು ಇದು ಮಾಡಿಬಿಟ್ಟು DC ಅವ್ರ ಕಡೆಯಿಂದ ಏನಂತ ಹೇಳವ್ರೆ, ಮನವಿ ಅಂತ ಅಂದ್ಬಿಟ್ಟು ಏನಂತ ಕಳ್ಸವ್ರೆ ಅಂದ್ರೆ, ವರ್ತೂರ್ ಸಂತೋಷು ಸಂಕ್ರಾಂತಿ ಹಬ್ಬಕ್ಕ ಅವ್ರ ಅತ್ತೆ ಮನೆಯಲ್ಲಿ ಹೋಗಿ ಆಚರಣೆ ಮಾಡೋದಕ್ಕೋಸ್ಕರ ಜಾತ್ರೆ ಮುಂದಾಗಿ ಸೇರಿಸ್ತವ್ರೆ ಅಂದ್ರು. ನನ್ಗೆ ಅತ್ತೆಗಳು ಒಂದ್ 50 ಜನ ಅವ್ರೆ, ನಾನ್ ತಿಳ್ದಂಗೆ. ಗೊತ್ತಿಲ್ದಿರ ಒಂದ್ 500 ಜನ ಅವ್ರೆ. ಯಾವ ಅತ್ತೆ ಅಂತ ಹೇಳಿದ್ರೆ ಇನ್ನ ಅನುಕೂಲ ಆಗೋದು. ಇಲ್ಲ ನಾನು ಕೇಳಿದ್ರೆ ಹೇಳ್ತಾ ಇದ್ದೆ ನಾನೇ, ಯಾವ ಅತ್ತೆ ಮನೆಗೆ ಹೋಗ್ತೀನಿ ಹಬ್ಬ ಮಾಡಕ ಅನ್ಬಿಟ್ಟು, ಸಂಕ್ರಾಂತಿ ಹಬ್ಬ. ಏನಾದ್ರೂ ಕಾರ್ಯರೂಪದಲ್ಲಾಗ್ಲಿ ಅಥವಾ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಇರ್ಬೇಕು, ತೂಕ ಇರ್ಬೇಕು. ನಾನು ಜಾತ್ರೆ ಯಾಕೆ ಆ ಡೇಟ್ಗೆ ಆಗ್ಬೇಕು ಅಂತಂದ್ರೆ, ಹಬ್ಬ ಹಿಂದೆ ಮುಂದೆ ಬಿದ್ದವಾಗ ಇಲ್ಲ ಮುಂದೆ ಮಾಡ್ಕೊಬೇಕು, ಇಲ್ಲ ಹಬ್ಬ ಆದ್ಮೇಲೆ ಮಾಡ್ಬೇಕು. ಹಬ್ಬ ಆದ್ಮೇಲೆ ಮಾಡಿದ್ರೆ ಸುಮಾರು ವ್ಯಾಪಾರಿಗಳು ನಿಂತೋತವೆ. ಬಂಡವಾಳ ಹಾಕಿರೋನ್ ಮಾತ್ರ ಗೊತ್ತು ಎತ್ತಿನ ಬೆಲೆ ಏನು, ಅದ್ರ ಇದೇನು ಅಂತ. ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ನೋಡಿದೆ, ಕೆಲವರು ಮಾಡಿರೋ ವಿಡಿಯೋಗಳಂತೂ ಅಲ್ಲ, ಇವರೇ ಹೋಗಿ ಮಾಡಿರೋದು. ಬಟ್ ಅದು ಚಾನಲ್ಗಳಲ್ಲ, ಈ ರೀಲ್ಸು ಅದೇನಂತೀರ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲಿ ಶಾರ್ಟ್ಸ್ ಅಲ್ಲಿ ಹಾಕೊಂಡಿರೋದು. ವರ್ಷ 9 ಕಾಲ ಎತ್ತು ಮೇಸೋನು ಗಂಡಸು, ಜಾತ್ರೆಗೆ ಎತ್ತಾಕೊಂಡವನು ಅಂತ ಒಂದೇ ಒಂದ್ ಮಾತು ಹೇಳ್ತೀನಿ. ಏನೋ ಜಾತ್ರೆಗೆ ತಕೊಂತಾರಲ್ಲ ಎತ್ತು, ಅವ್ರೇನೆ ದುಡ್ಡು ಹಾಕ್ತಾ ಇರೋದು. ಇವತ್ತು ನನ್ನ ಮನೆಯಾಗ 5 ವರ್ಷನಿಂದ ಎತ್ತವೆ, ಬಂದ್ ವಿಡಿಯೋ ಮಾಡು. ಏನೋ ಅವ್ನ ಚಾನಲ್ ಹೆಸರು ಅವನ ಅದ್ಯಾವ್ದು ಮಾಡಿರೋದವನ ಹಳ್ಳಿಕಾರ್. ಇಲ್ಲಿ ಕೊಲಾಬ್ರೇಟ್ ಮಾಡಿ 4 ಇದ್ರಲ್ಲಿ ಹಾಕಿದ್ದಾರೆ. ಒಂದು ಬಂದ್ಬಿಟ್ಟು ಓರಿ ಸಾಮ್ರಾಜ್ಯ, ಕರುನಾಡು ಓರಿ ಸಾಮ್ರಾಜ್ಯ ಅಂತ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಒನ್ ಲವ್ ಡಾಟ್ ಹಳ್ಳಿಕಾರ್ ಅದೊಂದು. ಆಮೇಲೆ ಕಿಂಗ್ ಮೇಕರ್ ಹಳ್ಳಿಕಾರ್ KA11 ಹಳ್ಳಿಕಾರ್ ಲವರ್ 2023 ಅಂತ. ನಿಮ್ಮೆಲ್ರಿಗೂ ಹೇಳೋದೊಂದೇ, ವಿಡಿಯೋ ಮಾಡಿದಿರಲ್ಲ ನೀವು, ಏನಂತ ವರ್ಷ 9 ಕಾಲ ಉಲ್ಲಾಕೋನು ರೈತನು ಸುಮ್ನೆ ಶೋಕಿಗೋಸ್ಕರ ಅಂತ. ಸ್ವಾಮಿ, ನೀವ್ ಹೋಗಿ ವಿಡಿಯೋ ಮಾಡಿದಿರಲ್ಲ, ಅವ್ರ ಮನೆಯಲ್ಲೂ ವರ್ಷ 9 ಕಾಲ ಉಲ್ಲಾಕಿರೋದಿಲ್ಲ. ನನ್ನ ಮನೆಗೆ ಹೋಗಿರೋ ಎತ್ತುಗಳೇ ಸುಮಾರು ಇದಾವೆ. ನೀವ್ ವಿಡಿಯೋದವರು ಬೇಕಂತ ಮಾಡ್ತಿರೋ ಬೇಡ ಅಂತ ಮಾಡ್ತಿರೋ ಗೊತ್ತಿಲ್ಲ. ಈ ಕಾಂಟ್ರವರ್ಸಿ ಮಾತುಗಳು ಮಾತಾಡಿದಾಗ ನಾನು ಬಂದ್ ಮಾತಾಡ್ಲೇಬೇಕು. ಯಾಕಂತಂದ್ರೆ ಇದು ನನ್ನ ಒಬ್ಬನಿಗೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ, ಓರಿ ಸಾಕ್ತಕ್ಕಂಥವ್ರಿಗೆ ಎಲ್ರಿಗೂ ಇಂಪ್ಯಾಕ್ಟ್ ಆಗ್ತೈತೆ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಓರಿ ಒಂದೇ ಮನೆಯಲ್ಲಿ ಹುಟ್ಟದಾಗಿಂದ ಸಾಯೋವರೆಗೂ ಇಕ್ಕೊಳಕ್ ಆಗಲ್ಲ. ಇರೋದು ಇಲ್ಲ ಬಸವಣ್ಣು ಮೆರೀತಾ ಇರ್ಬೇಕಂದ್ರೆ ಒಂದ್ ಮನೆಯಿಂದ ಒಂದ್ ಮನೆಗೆ ಹೋಗ್ಬೇಕು. ಅದ್ರನ್ನ ನೀನು 2 ಲಕ್ಷ ಬಿಡ್ತಾರೆ, 3 ಲಕ್ಷ ಬಿಡ್ತಾರೆ ಅಂದ್ರೆ ಏನ್ ನಿಮ್ಮ ಅಪ್ಪನ ಮನೆ ದುಡ್ಡು ಬಿಡ್ತಾ ಇದ್ಯಾ? ಅವ್ರು ದುಡ್ದಿರೋ ದುಡ್ಡು ಅವ್ರು ಕೆಚ್ಚಾಗಿ ಬಿಡ್ತಾವ್ರೆ. ಒಂದ್ ದಿನಕ್ಕೆ 2 ಲಕ್ಷ ಬಿಡ್ತಾನೆ ಅಂದ್ರೆ ಅವ್ನ್ ಕೆಚ್ಚೆಷ್ಟು? ನೀನು ಒಂದು ವಿಡಿಯೋಕ 5,000 ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಲಕ್ಷ ಓಡ್ಬೇಕು ನೀನು ವಿಡಿಯೋ ಓಡಿಸೋದಕ್ಕೋಸ್ಕರ ನೀನ್ ಯಾರ್ಯಾರನೋ ಅವ್ರ ಪ್ರತಿಷ್ಠೆಗಳನ್ನ, ಅವ್ರು ಬದುಕಿರೋ ಬದುಕುಗಳನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಈ ಚಾನಲ್ಗಳವ್ರಿಗೆ ನಾನು ಹೇಳೋದೊಂದೇ, ನೀವು ಚಾನಲ್ಲೋ ಇಲ್ಲ ಇನ್ಸ್ಟಾಗ್ರಾಮೋ ನನ್ಗೆ ಗೊತ್ತಿಲ್ಲ. ನಾನು ಹಳ್ಳಿಕಾರ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇವಾಗ ಏನ್ ಹಳ್ಳಿಕಾರ್ ಲವರ್, ಏನ್ ಹಳ್ಳಿಕಾರ್ ಇದು ಅಂತ ಹಾಕೊಂಡಿದ್ರಲ್ಲ ನೀವು, ಅವತ್ ಯಾಕೆ ಹಾಕಿಲ್ಲ ನೀವು? ನಾನ್ ಬರಕ್ ಮುಂಚೆ ನೀನ್ ಹಾಕಿದ್ರೆ ಇದೇ ಸಪ್ಲಮ್ನಾಗ ನಡಿ ಜಾತ್ರೆನ ಕೆಳಗೆ ನಾನು ನುಗ್ತೀನಿ. ಇಲ್ಲಾಂದ್ರೆ ನೀವೇನ್ ಹಾಕ್ತೀರಾ? ಹಳ್ಳಿಕಾರ್ ಅಂತ ನಾನು ಬ್ರ್ಯಾಂಡ್, ಇದು ಕರ್ನಾಟಕದ ಬ್ರ್ಯಾಂಡ್, ಇದು ಜೈ ಹಳ್ಳಿಕಾರ್ ಅಂತ ನಾನು ಎಲ್ಲರ ಬಾಯಲ್ಲೂ ಹೇಳ್ಸಿದ್ದೀನಿ. ಅರ್ಥ ಆಯ್ತಾ? ಇದ್ರನ್ನ ಯಾವ್ದಾವ್ದೋ ರೀತಿನಲ್ಲಿ ನಿಮಗ್ ಬೇಕಾದಂಗ್ ತಿರ್ಕೊಳಕ್ ಬಂದ್ರೆ ನಾನ್ ಬಿಡಲ್ಲ. ನಾನು 3 ವರ್ಷದಿಂದ ಇದೇ ಸಪ್ಲಮ್ ಜಾತ್ರೆನಲ್ಲಿ ನಮ್ ಸ್ನೇಹಿತರನ್ನ ಹಾಕೊಂಡು ಹೊಸಕೋಟೆ ಭರತ್ ಅವ್ರನ್ನ 87 ಗ್ರಾಮ್ ಚಿನ್ನ ಕೊಡಿಸ್ದೆ. ಹೋದ್ನೇ ವರ್ಷ ನಾನು ಇರಿಲ್ಲ. ಕೆಲವರೆಲ್ಲ ವಿಡಿಯೋಗಳು ಮಾಡಿದ್ರಲ್ಲ, ಯಾಕೆ ಅವ್ರ ಬೀಜಗಳು ಹುಟ್ಟಿಲ್ಲ? ಕೊಡಕ ಪ್ರೈಸ್ನ ಕೊಡಕ ಇಲ್ಲ, ರೈತರು ತಗೊಳಲ್ಲ ಅಂದ್ರ ಅದು ಬೇಡ. ಈ ವರ್ಷ ಕೇಳಿದ್ರು ನನ್ನ, ನಾನ್ ಮಾಡಲ್ಲ ಅಂದೆ. ಯಾಕಂದ್ರೆ ಮಾರ್ಚಲ್ಲಿ ರೇಸ್ ಐತೆ, ನಾನು ಮಾಡಲ್ಲ ಅಂದೆ. ಯಾರ ಕೊಡೋರು ಕೊಡ್ಲಿ ಬರ್ರಿ, ತಾಕತ್ತಿರೋರ ಇಷ್ಟೆಲ್ಲ ಮಾತಾಡಕ್ ಆಗ್ತೈತೆ. ಕಾಂಟ್ರವರ್ಸಿ ಮಾತುಗಳು ಇವ್ರನ್ನ ಹೀಯಾಳಿಸ್ಕೊಂಡು ಬೆಳೆದ್ರೆ ಅಪ್ಪನ್ ಕುಡ್ದಂಗ್ ಬೆಳಿಬೇಕು, ಕಂಡೋನ್ ಕುಡ್ದಂಗ್ ಬೆಳೆಯೋದಲ್ಲ. ಇನ್ನೊಬ್ರ ಹೆಸರು ಹೇಳ್ಕೊಂಡು ಇನ್ನೊಬ್ರನ್ನ ಟೀಕೆ ಮಾಡ್ಕೊಂಡು ಬೆಳೆಯೋನು. ನಾನು ಇವತ್ತವರೆಗೂ ಯಾರ ಬಗ್ಗೆನಾದ್ರು ಇಲ್ಲ ಯಾರ ಓರಿ ಬಗ್ಗೆನಾದ್ರು ನಾನು ಮಾತಾಡಿದ್ರೆ ಡೈರೆಕ್ಟ್ ಆಗಿ ಹಾಕ್ರಿ ನಿಮ್ಮ ಇದ್ರಲ್ಲಿ, ನಾನು ಒಪ್ಕೊಂತೀನಿ.
ಓರಿಯ ಬಗ್ಗೆ ಮಾತಾಡಿದೀನಿ ಯಾವಾಗ ಅಂತಂದ್ರೆ ಬೇರೆ ಓರಿಗಳನ್ನ ಟೀಕೆ ಮಾಡಿ ನೀನ್ ಬಿಸ್ನೆಸ್ ಮಾಡಕ್ ಬಂದಾಗ ಮಾತಾಡಿದೀನಿ.